10,000 ನನ್ನ ಒಂದು ದಿನದ ಇನ್ಕಮ್, 30,000 ನನ್ನ ವೀಕ್ಲಿ ಇನ್ಕಮ್, ಮತ್ತು 60,000ಕ್ಕಿಂತ ಹೆಚ್ಚಿಗೆ ನಾನು ಮಂತ್ಲಿಯಾಗಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಹೌಸ್ ವೈಫ್ ಆಗಿ ಇಟ್ಕೊಂಡು ಮತ್ತು ಮನೆಯಲ್ಲಿ ಮಗು ಇಟ್ಕೊಂಡು ಹೇಗೆ ಇಷ್ಟೆಲ್ಲ ಇವರು ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ ಅನ್ನೋ ಅಂಥ ಕ್ವೆಶನ್ಸ್ ನಿಮ್ಗೆಲ್ಲರಿಗೂ ಇದ್ದೇ ಇರುತ್ತೆ. ಸೊ ತುಂಬ ಜನ ನನ್ನ ಕೇಳ್ತಿದ್ದೀರಾ, ಹೇಗೆ ಮೇಡಮ್ ಇಲ್ಲಿ ನಾವು ವರ್ಕ್ ಮಾಡೋದು, ನಮಗೂ ಕೂಡ ಇಂಟ್ರೆಸ್ಟ್ ಇದೆ, ನಾವು ಕೂಡ ಇಲ್ಲಿ ವರ್ಕ್ ಮಾಡಬೇಕು, ಸೊ ಹೇಗೆ ನಾವು ವರ್ಕ್ನ ಸ್ಟಾರ್ಟ್ ಮಾಡೋದು, ಇಲ್ಲಿ ಹೇಗೆ ಕೆಲಸ ಮಾಡೋದು, ನಾನು ಕೂಡ ಕಲಿತೀನಿ, ನಾನು ಕೂಡ ಅರ್ನಿಂಗ್ಸ್ನ ಮಾಡ್ಕೊತೀನಿ ಅಂತ ಅನ್ನೋರು ನೀವಾಗಿದ್ರೆ ಸೊ ಈ ವಿಡಿಯೋ ಬಂದು ನಿಮಗೇನೆ. ಏನಪ್ಪ ಅಂತಂದರೆ, ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರೆ, ನಿಮ್ಗೇನಾದರೂ ಪಾಕೆಟ್ ಮನಿಗೆ ಅಥವಾ ನಿಮ್ಮ ಮನೆ ಖರ್ಚಿಗೆ ಏನಾದರೂ ಅಮೌಂಟ್ ಬೇಕು, ನಾನು ಕೂಡ ಸ್ಟೂಡೆಂಟ್ ಆಗಿದ್ದೀನಿ, ನನಗೂ ಕೂಡ ವರ್ಕ್ ಬೇಕು ಅಂತ ಅನ್ನೋರಾಗಿದ್ದರೆ, ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ದರೆ, ಅಂದರೆ ಹೊರಗಡೆ ಆಲ್ರೆಡಿ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ, ಸೊ ನನಗೆ ಬರೋವಂಥ ಅಮೌಂಟು ಸಾಕಾಗ್ತಿಲ್ಲ, ನನಗೆ ಇನ್ನೂ ಕೂಡ ಅಮೌಂಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಮನೇಲಿ ಮೇಂಟೆನೆನ್ಸ್ ಆಗ್ತಿತ್ತು, ತುಂಬ ಅವಶ್ಯಕತೆ ಇತ್ತು ಅಂತ ಅನ್ನೋರು ನೀವಾಗಿದ್ದರೆ, ಅಥವಾ ನೀವೇನಾದರೂ ಹೌಸ್ ವೈಫ್ ಆಗಿದ್ದರೆ, ನಾನು ಕೂಡ ಓದ್ಕೊಂಡಿದ್ದೀನಿ, ನನಗೂ ಕೂಡ ಡಿಗ್ರಿ ಆಗಿದೆ, SLC ಆಗಿದೆ, PUC ಆಗಿದೆ, ಈ ಥರದ್ದೆಲ್ಲ ನಾನು ಕೂಡ ಮಾಡ್ಕೊಂಡಿದ್ದೀನಿ, ನನಗೂ ಕೂಡ ಇಂಟ್ರೆಸ್ಟ್ ಇದೆ, ನಾನು ಕೂಡ ಹೊರಗಡೆ ಹೋಗಿ ದುಡಿಯೋದಕ್ಕೆ ಆಗ್ತಿಲ್ಲ, ಮನೇಲಿ ಮಗು ಇದೆ, ಸೊ ಹೊರಗಡೆ ಎಲ್ಲ ಹೋಗಿ ನನ್ನ ಕೈಲಿ ದುಡಿಯೋದಕ್ಕೆ ಆಗ್ತಿಲ್ಲ, ಸೊ ನನಗೂ ಕೂಡ ಒಂದು ಅವಕಾಶ ಇದ್ದರೆ, ಒಂದು ವರ್ಕ್ ಫ್ರಮ್ ಹೋಮ್ ಇದ್ದರೆ ನಾನು ಕೂಡ ಅರ್ನಿಂಗ್ಸ್ನ ಮಾಡ್ಬೋದಿತ್ತು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಇದು ಒಂದು ರೈಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ವಸುಂಧರಾ ENC ಗ್ರ್ಯಾಜುಯೇಟ್ ಆಗಿದೆ, ನನ್ನ ಕ್ವಾಲಿಫಿಕೇಷನ್ ಬಂದು, ಮತ್ತು ನಾನು ಕೂಡ ಈ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿವಸದಿಂದ, ಅಂದರೆ ಆಲ್ಮೋಸ್ಟ್ 1.5 ಇಯರಿಂದ ನಾನು ಕೂಡ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಕೊತಾ ಇದ್ದೀನಿ. ಪ್ರತಿ ಮಂತ್ ಕೂಡ ನನಗೆ ಇಲ್ಲಿ ಒಂದು ಒಳ್ಳೆ ಇನ್ಕಮ್ ಜನರೇಟ್ ಆಗ್ತಾ ಇದೆ. ಸೊ ನನಗಂತೂ ಈ ಪ್ಲ್ಯಾಟ್ಫಾರ್ಮಲ್ಲಿ ಸೇರ್ಕೊಂಡಿರೋದು ತುಂಬ ಅಂದರೆ ತುಂಬಾ ಖುಷಿಯಾಗಿದೆ. ಮತ್ತು ನಾನು ಇಲ್ಲಿ ಒಂದು ಇನ್ಕಮ್ನ ಜಸ್ಟ್ ಒಂದು ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಆಕ್ಸೆಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಈ ಕಂಪನಿನಲ್ಲಿ ಹೇಗೆ ವರ್ಕ್ ಮಾಡ್ಬೋದು ಮತ್ತು ಅದ್ರ ಬಗ್ಗೆ, ಈ ಕಂಪನಿ ಬಗ್ಗೆ ಡೀಟೇಲ್ಸ್ನ ನಾನಿವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ. ನಾವು ಈ ಥರ ಇಲ್ಲಿ ಒಂದು ಒಳ್ಳೆಯ ಒಂದು ಇನ್ಕಮ್ನ ಜನರೇಟ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಏನಂತಂದರೆ, ಇದು ಫೇಕ್ ಇದೆಯಾ, ಇದು ಫ್ರಾಡ್ ಇದೆಯಾ, ಅಥವಾ ಏನಾದರೂ ಲೀಗಲ್ ಇದೆಯಾ, ನಾವಿಲ್ಲಿ ವರ್ಕ್ ಮಾಡ್ಬೋದಾ, ನಾವಿಲ್ಲಿ ವರ್ಕ್ ಮಾಡೋದು ಸೇಫ್ ಇದೆಯಾ, ನಮಗೆ ಎಷ್ಟು ದಿವಸದವರೆಗೂ ನಾವು ವರ್ಕ್ ಮಾಡ್ಬೋದು. ಸೊ ನಿಮಗಿರೋವಂಥ ಡೌಟ್ಸ್ನ ನಾನಿವತ್ತು ಕ್ಲಿಯರ್ ಮಾಡ್ತೀನಿ. ಅದೇನಪ್ಪ ಅಂತಂದರೆ, ನೀವು ಗೂಗಲ್ನಲ್ಲಿ ಚೆಕ್ ಮಾಡ್ಬೋದು. MCA.gov ಅಂದರೆ government.in ಅಂತ ನೀವು ಗೂಗಲಲ್ಲಿ ಕೊಟ್ಟರೆ, ಸೊ ನಿಮಗೆ ಅಲ್ಲಿ ಒಂದು LLP ಸರ್ವಿಸಸ್ ಅಂತ ಬರುತ್ತೆ. ಸೊ ನಾನು ನಿಮಗೆ ಗೊತ್ತಾಗ್ತಾ ಇರ್ಬೋದು, ನನ್ನ ಪಕ್ಕದಲ್ಲೇ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ಏನಂತಂದರೆ, LLP ಸರ್ವಿಸಸ್ನ ನೀವು ನಮ್ಮ ಕಂಪನಿ ಹೆಸರು ಅಂದರೆ ಬಿಸ್ಗುರುಕುಲ್ ಅಂತ ನೀವು ಟೈಪ್ ಮಾಡಿದ್ರೆ, ಸೊ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಕಂಪನಿ ಬಂದು ಅಲೋಕೇಟೆಡ್ ಆಗಿದೆ ಅಂತ ಹೇಳಿ ಅಲ್ಲಿ ತೋರಿಸುತ್ತೆ. ಹಾಗೆ ನಿಮಗೆ ಒಂದು ಕಂಪನಿದು ಸ್ಟೇಟಸ್ ಕೂಡ ತೋರಿಸುತ್ತೆ. ಸೊ ನಿಮ್ಗಲ್ಲಿ ಅರ್ಥ ಆಗುತ್ತೆ ಇದು ಕಂಪನಿ ಕೂಡ ಇಲ್ಲಿ ಲೀಗಲ್ ಇದೆ, ಸೊ ಯಾವುದೇ ರೀತಿ ತೊಂದರೆ ಇಲ್ಲ, ನಾವು ಕೂಡ ವರ್ಕ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಗೌರ್ಮೆಂಟಲ್ಲಿ ರಿಜಿಸ್ಟರ್ಡ್ ಆಗಿದೆ ಅಂತ ಹೇಳಿ ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಕಂಪನಿ ಬಂದು ಲೀಗಲ್ ಆಗಿದೆ ಅಂತ ಗೊತ್ತಾಗಿದೆ. ಹಾಗೆ ನನ್ನ ಒಂದು ಇನ್ಕಮ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನನ್ನ ಒಂದು ಇನ್ಕಮ್ ಕೂಡ ನನಗೆ ಮಂತ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು, ಸೊ ಪ್ರತಿ ಮಂತು ಕೂಡ ನನಗೆ ಒಳ್ಳೆ ಇನ್ಕಮ್ ಕಂಪನಿಯಿಂದ ನನಗೆ ಬರ್ತಾ ಇದೆ. ಈ ಕಂಪನಿ ಹೆಸರು ಬಂದು ಬಿಸ್ಗುರುಕುಲ್ ಅಂತ. ಇದು ಒಂದು ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಮತ್ತು ಇಲ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ನಾವು ಇಲ್ಲಿ ಜನರೇಟ್ ಮಾಡ್ಕೋಬೋದು. ಅದು ಹೇಗೆ ಮೇಡಮ್ ಇಲ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ಜನರೇಟ್ ಮಾಡ್ಬೋದು ಅಂತ ಅಂದರೆ, ಸೊ ಇಲ್ಲಿ ನಮಗೆ ಡಿಜಿಟಲ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಡಿಜಿಟಲ್ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ನಾವು ಮಲ್ಟಿಪಲ್ ಸೋರ್ಸಲ್ಲಿ ನಾವು ವರ್ಕ್ ಮಾಡಿ ನಾವು ಒಂದು ಒಳ್ಳೆ ಇನ್ಕಮ್ನ ಜನರೇಟ್ ಮಾಡ್ಕೋಬೋದು. ಸೊ ಹೇಗೆ ಅಂತಂದರೆ, ಇಲ್ಲಿ ನಮಗೆ 30ರಷ್ಟು ಕೋರ್ಸಸ್ನ ಕಂಪನಿಯವರು ಕೊಡ್ತಾ ಇದ್ದಾರೆ. ಲೈಕ್ ಗೂಗಲ್ ಆ್ಯಡ್ಸ್ ಆಗಿರ್ಬೋದು, ಕಂಟೆಂಟ್ ರೈಟಿಂಗು, ಕಾಪಿ ರೈಟಿಂಗು, ವಿಡಿಯೋ ಸೂಪರ್ ಸ್ಟಾರು, ವೆಬ್ ಡಿಸೈನಿಂಗು ಮತ್ತು ಇಮೇಲ್ ಮಾರ್ಕೆಟಿಂಗು, ಇದೇ ಥರ 30ರಷ್ಟು ಕೋರ್ಸಸ್ನ ಕಂಪನಿಯವರು ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಕಂಪನಿ ಪ್ರೊವೈಡ್ ಮಾಡ್ತಾ ಇರೋವಂಥ ಅಷ್ಟು ಟ್ರೈನಿಂಗ್ಸ್ ಕೂಡ ನಮಗೆ ಒಂದು ರೆಕಾರ್ಡೆಡ್ ಫಾರ್ಮಲ್ಲಿ ಇರುತ್ತೆ. ಸೊ ಅದು ರೆಕಾರ್ಡೆಡ್ ಫಾರ್ಮ್ನ ನಾವು ಯಾವಾಗ ಬೇಕಾದ್ರೂ, ಯಾವುದೇ ಟೈಮಿಂಗ್ಸಲ್ಲಿ ಬೇಕಾದ್ರೂ ನಾವು ಕಲಿತು ನಾವು ಅರ್ನಿಂಗ್ಸ್ನ ಮಾಡ್ಬೋದು ಮತ್ತು ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಸೊ ಮನೆಯಲ್ಲಿ ಯಾರೋ ಗೆಸ್ಟ್ ಬಂದಿದ್ದಾರೆ, ಅಥವಾ ನಮ್ದೇನಾದರೂ ಒಂದು ಪ್ರಾಬ್ಲಮ್ಸ್ ಇತ್ತು, ಸೊ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು, ನಾನು ಇವಾಗ ಟ್ರೈನಿಂಗ್ನ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಅನ್ನೋ ಹಾಗಿಲ್ಲ. ಏಕೆಂದರೆ ನಮಗಿಲ್ಲಿ ಪ್ರೊವೈಡ್ ಮಾಡ್ತಾ ಇರೋವಂಥ ಅಷ್ಟು ಕೋರ್ಸಸ್ಸು ಕೂಡ ಒಂದು ರೆಕಾರ್ಡೆಡ್ ಫಾರ್ಮಲ್ಲಿ ಇರುತ್ತೆ. ಸೊ ನೀವು ಯಾವಾಗ ಫ್ರೀ ಆಗ್ತೀರಾ ಆ ಟೈಮ್ನಲ್ಲಿ ನೀವು ಕೂತು ಆ ಒಂದು ಟ್ರೈನಿಂಗ್ಸ್ನ ಕಲಿತು ಅದನ್ನು ಇಂಪ್ಲಿಮೆಂಟ್ ಮಾಡಿ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು ಹೇಳಬೇಕಂತಂದರೆ, ಕಂಪನಿನಲ್ಲಿ ನಮಗೆ 2 ಥರದ ಕೆಲಸಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೀವು ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಕೋಬೋದು. 2 ಥರ ನಮಗೆ ಇನ್ಕಮ್ನ
ನಾವು ಜನರೇಟ್ ಮಾಡ್ಕೋಬೋದು. ಒಂದು ಬಂದು ಫ್ರೀಲಾನ್ಸಿಂಗ್ ಅಂತ ಅಂತಾರೆ. ಸೊ ಇನ್ನು ಒಂದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂತಾರೆ. ಸೊ ಫ್ರೀಲಾನ್ಸಿಂಗ್ ಅಂತಂದರೆ ಏನು ಮೇಡಮ್, ಅದರಲ್ಲೇ ನಾವು ಹೇಗೆ ವರ್ಕ್ ಮಾಡೋದು? ಫ್ರೀಲಾನ್ಸಿಂಗ್ ಅಂತ ಅಂದರೆ ಸೊ ನಾನೇನು ಕಂಪನಿ ಬಗ್ಗೆ ಕೋರ್ಸ್ಗಳ ಬಗ್ಗೆ ನಾನೇನು ನಿಮಗೆ ಹೇಳಿದೆ, ಲೈಕ್ ಗೂಗಲ್ ಆ್ಯಡ್ಸ್, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಈ ಥರ ಒಂದು 30ರಷ್ಟು ಕೋರ್ಸಸ್ನ ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ ನಮಗೆ ಅಂತ ನಾನು ನಿಮಗೆ ಹೇಳಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಸೊ ಹೇಗೆ ಮೇಡಮ್ ನಾವು ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದು ಅಂತಂದರೆ, ಸೊ ನೋಡಿ ನಮಗೆ ರೆಕಾರ್ಡೆಡ್ ವರ್ಷನ್ಸಲ್ಲಿ ನಮಗೆ ಕಂಪನಿ ಕಡೆಯಿಂದ ಕೋರ್ಸಸ್ನ ಕಳಿಸಿರ್ತಾರೆ. ಸೊ ನೀವು ಇದನ್ನೆಲ್ಲ ಜಸ್ಟ್ 1 ಮಂತ್ ಅಥವಾ 1.5 ಮಂತ್ ನೀವು ಟೈಮ್ ಏನಾದರೂ ಹಾರ್ಡ್ ವರ್ಕ್ ಮಾಡ್ತು ಅಂತಂದರೆ ಟೈಮ್ ಕೊಟ್ಟು ಸೊ ಇಲ್ಲಿ ನೀವು ಈ ಕೋರ್ಸಸ್ನ ಪೂರ್ತಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಇಷ್ಟು ಕೋರ್ಸಸ್ನ ಓದಬೇಕಾ ಅಂತ ಅಲ್ಲ. ಸೊ ಇದರಲ್ಲಿ ಯಾವುದಾದ್ರೂ ಒಂದೇ ಒಂದು ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ಅದರಲ್ಲಿ ನೀವು ಸರ್ಟಿಫಿಕೇಷನ್ನ ತೊಗೋಬೋದು. ಸೊ ಇಲ್ಲಿ ನಮಗೆ ಕೋರ್ಸಸ್ನ ಫಿನಿಷ್ ಮಾಡ್ತಿದ್ದಂಗೆ ನಮಗೆ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡ್ತಾರೆ. ಈ ಸರ್ಟಿಫಿಕೇಟ್ನ ನೀವು ಯೂಸ್ ಮಾಡಿಕೊಂಡು ಸೊ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ರೆಸ್ಯೂಮ್ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನೀವು ಆ ರೆಸ್ಯೂಮ್ನ ಯೂಸ್ ಮಾಡಿಕೊಂಡು ನೀವು ಒಂದು ಆನ್ಲೈನಲ್ಲಾದರೂ ವರ್ಕ್ ಮಾಡ್ಬೋದು, ಇಲ್ಲ ಅಥವಾ ನಿಮಗೆ ನೀವು ಆಫ್ಲೈನಲ್ಲಾದರೂ ನೀವು ವರ್ಕ್ ಮಾಡ್ಬೋದು. ಸೊ ನೀವು ಇಲ್ಲಿ ಕೋರ್ಸಸ್ಗಳನ್ನೆಲ್ಲ ತಿಳ್ಕೊಂಡು ಸೊ ನಾನು ಹೋಗಿ ಆಚೆ ಕಡೆ ಎಲ್ಲ ವರ್ಕ್ ಮಾಡಬೇಕು, ಹೊರಗಡೆ ಹೋಗಿ ನಾನು ವರ್ಕ್ ಮಾಡ್ತೀನಿ, ಆಫ್ಲೈನಲ್ಲಿ ವರ್ಕ್ ಮಾಡ್ತೀನಿ ಅಂತ ಅನ್ನೋದಾದರೆ ಸೊ ಯು ಆರ್ ಆಲ್ ಮೋಸ್ಟ್ ವೆಲ್ಕಮ್. ಇಲ್ಲ ನಾನು ಆನ್ಲೈನಲ್ಲೇ ಕೆಲಸ ಕಲ್ತ್ಕೊಂಡು ಇಲ್ಲೇ ನಾನು ವರ್ಕ್ ಮಾಡ್ತೀನಿ, ಒಂದು ಫರ್ಮ್ ಸ್ಟಾರ್ಟ್ ಮಾಡ್ತೀನಿ, ಅಥವಾ ನಾನು ಏನಾದರೂ ಒಂದು ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋದಾದರೆ ಸೊ ನೀವು ಅದನ್ನು ಕೂಡ ಒಂದು ಆಫೀಸ್ ಸೆಟಪ್ ಅಂತ ಮಾಡಿಕೊಂಡು ಸೊ ನೀವು ಅಲ್ಲೂ ಕೂಡ ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಈ ಕಂಪನಿ ಒಂದು ಸ್ಟಾರ್ಟ್ ಆಗಿರೋದು ಕೋವಿಡ್ ಟೈಮಲ್ಲಿ, ಯಾವಾಗ ಜನಗಳು ಹೊರಗಡೆ ಎಲ್ಲ ಹೋಗಿ ದುಡಿಯೋದಕ್ಕೆ ಆಗಲಿಲ್ಲ. ಸೊ ಮನೆಯಲ್ಲೇ ಯಾವಾಗ ಎಲ್ಲರೂ ಉಳ್ಕೊಂಡ್ರು ಸೊ ಆ ಟೈಮ್ನಲ್ಲಿ ಈ ಒಂದು ಬಿಸ್ಗುರುಕುಲ್ ಅನ್ನೋ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಸೊ ಆವಾಗ ಸ್ಟಾರ್ಟ್ ಆಗಿದ್ದು ಈ ಕಂಪನಿ ಈಗ ನಮ್ಮಂಥವ್ರಿಗೆ ಅಂತಂದರೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿರೋರಿಗೆ ಅಥವಾ ಹೌಸ್ ವೈಫ್ಗಳಿಗೆ ಸೊ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲಸಗಳು ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡುವಂಥದ್ದು ನಮಗೆ ಇಲ್ಲಿ ಕೋರ್ಸ್ಗಳಿಂದ ಸಿಗ್ತಾ ಇದ್ದಾವೆ. ಸೊ ತುಂಬ ಜನ ಇದನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಸೊ ಒಳ್ಳೆ ಇನ್ಕಮ್ ಕೂಡ ಜನರೇಟ್ ಮಾಡ್ತಾರೆ. ಸೊ ಇದಿಷ್ಟು ಬಂದು ಫ್ರೀಲಾನ್ಸಿಂಗ್ ಪಾರ್ಟ್ ಆಗಿದೆ. ಸೊ ಟ್ರಸ್ಟ್ ಮಿ ಗೈಸ್, ಸೀರಿಯಸ್ಲಿ ನೀವು ಫ್ರೀಲಾನ್ಸಿಂಗ್ ಮಾಡೋದೇ ಆದರೆ ತುಂಬಾ ಒಳ್ಳೆ ಇನ್ಕಮ್ನ ಜನರೇಟ್ ಮಾಡ್ಬೋದು. ಸೊ ತುಂಬಾ ವ್ಯಾಲ್ಯೂ ಇದೆ ಈ ಫ್ರೀಲಾನ್ಸಿಂಗ್ಗೆ, ತುಂಬಾ ಒಳ್ಳೆ ವ್ಯಾಲ್ಯೂ ಇದೆ. ಸೊ ಒಳ್ಳೆ ಒಂದು ಹಣನ ನಾವು ಗಳಿಸ್ಬೋದು. ಸೊ ಇದಿಷ್ಟು ಬಂದು ಫ್ರೀಲಾನ್ಸಿಂಗ್ ಆಗುತ್ತೆ. ಸೊ ನಿಮ್ಗೆ ಅನಿಸ್ಬೋದು ಸೊ ಮೇಡಮ್ ನನಗೆ ಸದ್ಯಕ್ಕೆ ಕೋರ್ಸಸ್ ಎಲ್ಲ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬೇರೆ ಏನಾದರೂ ಇನ್ನೊಂದು ಥರ ಕೆಲಸ ಇದೆ ಅಂತ ಹೇಳಿದ್ರಲ್ವ, ಸೊ ಅದನ್ನು ಹೇಳಿ. ಸೊ ಇನ್ನೊಂದು ಥರ ನಾನು ಹೇಗಿರುತ್ತೆ, ಹೇಗೆ ಮಾಡ್ಬೋದು ಅಂತ ಹೇಳಿ ಅಂತ ಅನ್ನೋದಾದರೆ ಇನ್ನೂ ಒಂದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನಾವು ಏನು ಮಾಡ್ಬೋದು, ಯಾವ ಥರ ಕೆಲಸ ಮಾಡ್ಬೋದು ಅಂತಂದರೆ ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಂತಂದರೆ ಈಗ ನೀವು ಒಂದು ಫೋನ್ನ ಬೈ ಮಾಡಬೇಕು ಅಂತ ಇರ್ತೀರಾ. ಸೊ ನೀವು ಬೈ ಮಾಡಬೇಕು ಅಂತ ಇದ್ದರೆ ನೀವೇನು ಮಾಡ್ತೀರಾ, ಸೊ ಗೂಗಲಲ್ಲಿ ಹೋಗಿ ನಾವು ಪ್ರತಿಯೊಂದನ್ನು ಡೀಟೇಲ್ಸ್ನ ಚೆಕ್ ಮಾಡ್ತೀವಿ. ಸೊ ಅದ್ರ ಫೀಚರ್ಸ್ ಏನಿದೆ, ಅದರದ್ದು ವಾಟ್ ಪ್ರೈಸಸ್ ಏನಿದೆ ಅದನ್ನೆಲ್ಲ ನಾವು ಚೆಕ್ ಮಾಡ್ತೀವಿ. ಸೊ ಆ ಚೆಕ್ ಮಾಡಿದಾಗ ಸೊ ನೀವು ಅಲ್ಲಿ ಕೆಳಗಡೆ ನೋಡ್ಬೋದು ತುಂಬಾ ವೀಡಿಯೋಸ್ ನಮಗೆ ಸಿಗುತ್ತೆ. ಅದರಲ್ಲಿ ಯಾರೋ ಒಬ್ಬರು ಹೇಳ್ತಾ ಇರ್ತಾರೆ ಸೊ ಈ ರೀತಿ ಫೀಚರ್ಸ್ ಇದೆ, ನೀವು ಬೈ ಮಾಡಿದ್ರೆ ಈ ಥರ ನಿಮಗೆ ಹೆಲ್ಪ್ ಆಗುತ್ತೆ, ಈ ಥರದ್ದೆಲ್ಲ ನಮಗೆ ವಿಡಿಯೋಸಲ್ಲಿ ಸಿಗ್ತಾ ಇರುತ್ತೆ. ಸೊ ಆ ಪರ್ಸನ್ ಆ ಒಂದು ಪರ್ಟಿಕ್ಯುಲರ್ ಒಂದು ಫೋನ್ ಬಗ್ಗೆ ಅವರು ವಿಡಿಯೋನ ಮಾಡ್ತಾ ಇರ್ತಾರೆ. ಮತ್ತೆ ಆ ಒಂದು ಫೋನ್ ಬಗ್ಗೆ ಅವರು ಪೂರ್ತಿಯಾಗಿ ಡೀಟೇಲ್ಸ್ನೆಲ್ಲ ಕೊಟ್ಬಿಟ್ಟು ಸೊ ಆಮೇಲೆ ಹೇಳ್ತಾರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕನ್ನು ನೀವು ಯೂಸ್ ಮಾಡಿದ್ರೆ ಸೊ ನಿಮಗೆ ಇಷ್ಟು ಪರ್ಸೆಂಟಷ್ಟು ಅಮೌಂಟ್ ಕಡಿಮೆ ಆಗುತ್ತೆ, ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಅವ್ರು ನಮಗೆ ಹೇಳ್ತಾರೆ. ನಾವೇನು ಮಾಡ್ತೀವಿ, ಫೋನೆಲ್ಲ ಇಷ್ಟ ಆಗುತ್ತೆ, ಸೊ ಸರಿ ಆಯಿತು, ಫೀಚರ್ಸ್ ಎಲ್ಲ ಚೆನ್ನಾಗಿದೆ, ಸೊ ಆಯಿತು ನಾವು ಇದನ್ನು ತಗೊಳ್ಳೋಣ ಅಂತ ಹೇಳಿ ನಾವೇನು ಮಾಡ್ತೀವಿ, ಆ ಲಿಂಕನ್ನು ನಾವು ಪ್ರೆಸ್ ಮಾಡಿ ಸೊ ಆ ಒಂದು ಲಿಂಕ್ನ ಓಪನ್ ಮಾಡಿ ನೆಕ್ಸ್ಟ್ ನಾವು ಫೋನ್ನ ಬೈ ಮಾಡ್ತೀವಿ. ಸೊ ಇದರಿಂದ ಆ ಪರ್ಸನಿಗೆ ಏನು ಲಾಭ ಅಂತ ಅನ್ನೋದಾದರೆ ಸೊ ಈ ಒಂದು ಪರ್ಸನಿಗೆ ಕಂಪನಿ ಅಂದರೆ ಫೋನ್ ಕಂಪನಿ ಏನಿದೆ ಆ ಕಂಪನಿಯಿಂದ ಅವರು ಇಷ್ಟು ಪರ್ಸೆಂಟ್ ಅಂತ ಹೇಳಿ ಅಮೌಂಟ್ನ ಪೇ ಮಾಡ್ತಾರೆ. ಸೊ ಅವರು ಒಂದು ಕಮಿಷನ್ ರೂಪದಲ್ಲಿ ಅವರು ಆ ಪರ್ಸನಿಗೆ ಒಂದು ಸ್ಯಾಲ್ರಿನ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ನಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ ಸೊ ಪ್ರಾಡಕ್ಟು ನಮ್ದಲ್ಲ, ಮತ್ತು ಪರ್ಚೇಸ್ ಮಾಡೋರು ಕೂಡ ನಾವಲ್ಲ, ನಾವೇನಿದ್ರು ಜಸ್ಟ್ ಆ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಪ್ರಮೋಷನ್ಸ್ನ ಮಾಡಿರ್ತೀವಿ ಅಷ್ಟೇ. ಸೊ ನಾವು ಪ್ರಮೋಟ್ ಮಾಡ್ತಾ ಇರ್ತೀವಿ, ಸೊ ನಮಗೆ ಕಂಪನಿ ಕಡೆಯಿಂದ ಅಮೌಂಟ್ ಎಷ್ಟು ಅಂತ ಹೇಳಿ ಕೊಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇಲ್ಲೂ ಕೂಡ ನಾವು ಅದೇ ರೀತಿಯಾಗಿ ವರ್ಕ್ ಮಾಡ್ತೀವಿ. ಏನಂತಂದರೆ ನಮಗೆ ಇಲ್ಲಿ ಸ್ಯಾಲ್ರಿ ಬಂದು ಕಮಿಷನ್ ರೂಪದಲ್ಲಿ ಸಿಗುತ್ತೆ. ಸೊ ಪ್ರತಿಯೊಂದು ಒಂದೊಂದು ಮಾಸ್ಟರಿಗೂ ಕೂಡ ಒಂದೊಂದು ಸರ್ಟೆನ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನೋದು ನಮಗೆ ಕಂಪನಿ ಕಡೆಯಿಂದ ಪೇ ಮಾಡ್ತಾರೆ.
ಏನಂದರೆ ಇಲ್ಲಿರುವಂಥ ಕೋರ್ಸಸ್ನ ನಾವು ಪ್ರಮೋಷನ್ಸ್ನ ಮಾಡ್ತೀವಿ. ಸೊ ಏನೇನು ಕೋರ್ಸಸ್ ಇದೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಲ್ಲಿ 30+ ಅಷ್ಟು ಕೋರ್ಸಸ್ನ ಕಂಪನಿಯವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಥರದೊಂದು ಕಂಪನಿಯಲ್ಲಿರುವಂಥ ಕೋರ್ಸಸ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಯಾವುದೇ ರೀತಿ ಪ್ರಾಡಕ್ಟ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಒಂದು ಕೋರ್ಸಸ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಮತ್ತು ಈ ಕಂಪನಿನಲ್ಲಿ ನಾವು ನಮಗೆ ಒಂದು ಕಮಿಷನ್ ಕೊಡ್ತಾ ಇದ್ದಾರೆ ಅಂತಂದರೆ ಅದು ಜಸ್ಟ್ ಒಂದು 100 ರೂಪೀಸ್, 200 ರೂಪೀಸ್, 500 ರೂಪೀಸ್ ಕೂಡ ಅಲ್ಲ. ನಮಗೆ ಇಲ್ಲಿ ಅವ್ರು ಕೊಡ್ತಾ ಇರೋದು 2,000ದಿಂದ ಹಿಡಿದು 10,000, 14,000ವರೆಗೂ ಕೂಡ ನಮಗೆ ಕಮಿಷನ್ನ ಕಂಪನಿ ಕಡೆಯಿಂದ ಕೊಡ್ತಾ ಇದ್ದಾರೆ. ಓಕೆ, ಸೊ ನಮಗೆ ಈ ವಾರದಲ್ಲಿ ನಾವು ಏನೇನು ಅರ್ನಿಂಗ್ಸ್ನ ಮಾಡಿರ್ತೀವಿ, ಸೊ ಕಮ್ಮಿಂಗ್ ಟ್ಯೂಸ್ಡೇನೇ ನಮ್ಮ ಒಂದು ಅಕೌಂಟಿಗೆ ಕಂಪನಿ ಕಡೆಯಿಂದ ಅಮೌಂಟ್ನ ಸೆಂಡ್ ಮಾಡ್ತಾರೆ. ಸೊ ನಮಗಿಲ್ಲಿ ಹೇಳ್ಬೇಕಂತಂದರೆ ಒಂದು ವೀಕ್ಲಿ ಪೇ ಔಟ್ಸ್ ಇರುತ್ತೆ. ಸೊ ನಾವು ಮಂತ್ ಎಂಡ್ವರೆಗೂ ಕಾಯಬೇಕು, ಮಂತ್ಲಿ ನಾವು ಸ್ಯಾಲ್ರಿ ತೊಗೋಬೇಕು ಅನ್ನೋ ಹಾಗೆ ಇಲ್ಲ. ಇಲ್ಲಿ ವೀಕೆಂಡ್ಸಲ್ಲೇ ನಮಗೆ ಸ್ಯಾಲ್ರಿ ಜನ್ರೇಟ್ ಆಗುತ್ತೆ. ಸೊ ಈ ವಾರದಲ್ಲಿ ನಾವು ಕಮಿಷನ್ಸ್ನ ತೊಗೊತಾ ಇದ್ದೀವಿ. ಸೊ ನಮಗೆ ಅದು ನೆಕ್ಸ್ಟ್ ಬರೋ ಅಂಥ ಟ್ಯೂಸ್ಡೇನೇ ನಮಗೆ ಅರ್ನಿಂಗ್ಸ್ ಆಗಿ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಅವರು 5% ಅಷ್ಟು ಟ್ಯಾಕ್ಸ್ನ ಡಿಡಕ್ಟ್ ಮಾಡಿ ನಮಗೆ ಕಂಪನಿ ಕಡೆಯಿಂದ ಅಮೌಂಟ್ನ ಕೊಡ್ತಾ ಇದ್ದಾರೆ. ಸೊ 5% ಅಷ್ಟು ಟ್ಯಾಕ್ಸ್ನ ನಾವು ಕೂಡ ಗೌರ್ಮೆಂಟಿಗೆ ಕಟ್ತಾ ಇದ್ದೀವಿ. ಸೊ ನಾವು ಗೌರ್ಮೆಂಟಿಗೆ ಅಷ್ಟೇ ಟ್ಯಾಕ್ಸ್ನ ಕಟ್ಟೋದಕ್ಕೆ ಆಗೋದು. ಸೊ ನಿಮ್ಗೆ ಇಲ್ಲೂ ಕೂಡ ಅರ್ಥ ಆಗುತ್ತೆ, ಇಟ್ಸ್ ಗೌರ್ಮೆಂಟಲ್ಲಿ ರೆಜಿಸ್ಟರ್ಡ್ ಆಗಿದೆ ಮತ್ತು ಲೀಗಲ್ ಆಗಿದೆ ಅಂತ ನಿಮಗೆ ಇಲ್ಲೂ ಕೂಡ ಗೊತ್ತಾಗುತ್ತೆ. ಸೊ ಕಂಪನಿ ಬಗ್ಗೆ ನೀವು ತಿಳ್ಕೊಂಡ್ರಿ, ಆಮೇಲೆ ಕೆಲಸದ ಬಗ್ಗೆ ನೀವು ತಿಳ್ಕೊಂಡ್ರಿ, ಮತ್ತು ಎಷ್ಟೆಷ್ಟು ಇನ್ಕಮ್ನ ಜನ್ರೇಟ್ ಮಾಡ್ತೀವಿ ಅಂತ ಕೂಡ ನೀವು ತಿಳ್ಕೊಂಡ್ರಿ. ಸೊ ಫಸ್ಟ್ ಬಂದು ನಮಗೆ ಮುಂಚೆ ಅಂತ ಅಂದರೆ ಫಿನಾನ್ಸ್ ಮಾಸ್ಟರಿ ಅಂತ ಇತ್ತು. ಸೊ ಇವಾಗ ನೆಕ್ಸ್ಟ್ ಅಪ್ಗ್ರೇಡ್ ಮಾಡಿದ್ದಾರೆ ಅಂತಂದರೆ ಬಿಸ್ನೆಸ್ ಮಾಸ್ಟರಿ ಅಂತ ಇದೆ. ಸೊ ಇದು ಬಂದು ನಮಗೆ ಈ ಒಂದು ಬಿಸ್ನೆಸ್ ಮಾಸ್ಟರಿನ ನಾವೇನಾದರೂ ಪರ್ಚೇಸ್ ಮಾಡಿದ್ರೆ ನಮಗೆ 30+ ಅಷ್ಟು ಕೋರ್ಸಸ್ಸು ನಮಗೆ ಕಂಪನಿಯವರು ಕೊಡ್ತಾ ಇದೆ. ಲೈಕ್ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಮತ್ತು ಎಕ್ಸ್ಟ್ರಾ ನಮಗೆ ಒಂದು ಸ್ಟಾಕ್ ಮಾರ್ಕೆಟಿಂಗ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಅದಕ್ಕೆಲ್ಲ ನಮಗೆ ಮಾರ್ಕೆಟಲ್ಲಿ ತುಂಬಾ ವ್ಯಾಲ್ಯೂ ಇದೆ. ಸೊ ತುಂಬ ಜನ ಅದಕ್ಕೋಸ್ಕರ ಅಂತಲೇ, ಆ ಒಂದು ಕೋರ್ಸಿಗೋಸ್ಕರ ಅಂತಲೇ ಈ ಒಂದು ಬಿಸ್ನೆಸ್ ಮಾಸ್ಟರಿಗೆ ಜಾಯ್ನ್ ಆಗ್ತಾರೆ. ಸೊ ಇಲ್ಲಿ ನಮಗೆ ಒಂದು ಒಳ್ಳೆ ಹೈ ಇನ್ಕಮ್ ನಮಗೆ ಬಿಸ್ನೆಸ್ ಮಾಸ್ಟರಿ ಕೊಡ್ತಾ ಇದೆ. ಆಮೇಲೆ ಇದಿಷ್ಟು ಕೋರ್ಸಸ್ ನಾವು ಕಲಿಬೇಕಾ ಮೇಡಮ್? ಇಲ್ಲ, ಇದಿಷ್ಟು ಕೂಡ ನೀವು ಕಲಿಯೋ ಅಂತ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕಲಿತ್ರೆ ಆಯಿತು. ಸೊ ಒಳ್ಳೆ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಅದ್ರ ಮೇಲೆ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ನಾನು ಒನ್ ಬೈ ಒನ್ ಕಲಿತೀನಿ, ನಾನು ಅಫಿಲಿಯೇಟ್ ಮಾರ್ಕೆಟಿಂಗು ಮಾಡ್ತೀನಿ ಮತ್ತು ಫ್ರೀಲಾನ್ಸಿಂಗು ಮಾಡ್ತೀನಿ, ಎರಡನ್ನೂ ನಾನು ಮಾಡ್ಕೊಂಡು ಹೋಗ್ತೀನಿ, ಒಂದು ಒಳ್ಳೆ ಇನ್ಕಮ್ನ ನಾನು ಜನ್ರೇಟ್ ಮಾಡ್ತೀನಿ ಅಂತಂದರೆ ಓಕೆ. ತುಂಬ ಜನ ಇದೇ ರೀತಿ ಎರಡೆರಡು ಇನ್ಕಮ್ನ ತೊಗೊತಾ ಇದ್ದಾರೆ. ಸೊ ಫಸ್ಟ್ ಬಂಡಲ್ ಬಂದು ನಾನು ಆಲ್ರೆಡಿ ಹೇಳ್ದಂಗೆ ಇಟ್ಸ್ ಅ ಬಿಸ್ನೆಸ್ ಮಾಸ್ಟರಿ ಅಂತ. ಸೊ ಈ ಒಂದು ಬಿಸ್ನೆಸ್ ಮಾಸ್ಟರಿನ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಸೊ ವೆಬ್ಸೈಟ್ ಪ್ರೈಸ್ ಬಂದು ಇದಕ್ಕೆ 25,000+ ಆಗುತ್ತೆ. ಸೊ ನೀವೇನಾದರೂ ನನ್ನ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ಆದರೆ ಸೊ ನಿಮಗೆ ಅದು ಬಂದು 19,999 ರೂಪೀಸಲ್ಲಿ ನಿಮಗೆ ಈ ಒಂದು ಕೋರ್ಸ್ ಸಿಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದು ಫಿನಾನ್ಸ್ ಮಾಸ್ಟರಿ. ಸೊ ಫಿನಾನ್ಸ್ ಮಾಸ್ಟರಿ ಏನಾದರೂ ನೀವು ಬೈ ಮಾಡ್ತೀನಿ ಅಂತಂದರೆ ವೆಬ್ಸೈಟ್ ಪ್ರೈಸ್ ಬಂದು 20,000 ಇದೆ. ಸೊ ನನ್ನ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ಜಸ್ಟ್ 14,999 ರೂಪೀಸ್ಗೆ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಅದಕ್ಕಿಂತ ಒಂದು ಕಡಿಮೆದು ಯಾವುದು ಕೋರ್ಸಸ್ ಇದೆ, ಸೊ ನಮಗೆ ಕಡಿಮೆ ಬೆಲೆದು ಯಾವುದಿದೆ ಅಂತಂದರೆ ನೆಕ್ಸ್ಟ್ ಬಂದು ಇನ್ಫ್ಲೂಯೆನ್ಸ್ ಮಾಸ್ಟರಿ. ಸೊ ಇದನ್ನೇನಾದರೂ ನೀವು ಹೊರಗಡೆ ಪರ್ಚೇಸ್ ಮಾಡ್ತೀನಿ ಅಂತಂದರೆ 15,000 ರೂಪೀಸ್ ಪ್ಲಸ್ ಆಗುತ್ತೆ. ಸೊ ನನ್ನ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ಸೊ ನಿಮಗೆ ಜಸ್ಟ್ ಒಂದು 11,000 ರೂಪಾಯಿನಲ್ಲಿ ನಿಮಗೆ ಈ ಒಂದು ಇನ್ಫ್ಲೂಯೆನ್ಸ್ ಮಾಸ್ಟರಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಟ್ರಾಫಿಕ್ ಮಾಸ್ಟರಿನ ನೀವು ಹೊರಗಡೆ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಕಡಿಮೆ ಅಂದ್ರೂ 10,000 ರೂಪೀಸ್ ನಿಮ್ಗೆ ಆಗುತ್ತೆ. ಬಟ್ ನನ್ನ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡೋದ್ರಿಂದ ಜಸ್ಟ್ 6,000 ರೂಪೀಸ್ಗೆ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಬ್ರ್ಯಾಂಡಿಂಗ್ ಮಾಸ್ಟರಿ. ಆ ಬ್ರ್ಯಾಂಡಿಂಗ್ ಮಾಸ್ಟರಿನ ನೀವು ಪರ್ಚೇಸ್ ಮಾಡ್ತೀನಿ ಹೊರಗಡೆ ಅಂತಂದರೆ ಸೊ 7,000 ರೂಪೀಸ್ ಆಗುತ್ತೆ. ನನ್ನ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ 3,500 ರೂಪೀಸಲ್ಲಿ ನಿಮಗೆ ಸಿಗುತ್ತೆ. ಸರಿ, ಮತ್ತು ಬಿಸ್ನೆಸ್ ಮಾಸ್ಟರಿನಲ್ಲಿ ಇರುವಂಥ ಅಡ್ವಾಂಟೇಜಸ್ ನಮಗೇನಪ್ಪ ಅಂತಂದರೆ ನಮಗೆ ಹೊರಗಡೆ ಎಲ್ಲ ಅಂತ ಸಿಗುವಂಥ ಮೇನ್ ಆಗಿರುವಂಥ ಇಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಇದಕ್ಕೆಲ್ಲ ತುಂಬಾ ಬೆಲೆ ಇದೆ ಹೊರಗಡೆ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದರೆ. ಇದೆಲ್ಲ ಕೋರ್ಸಸ್ಸು ಕೂಡ ನಮಗೆ ಫಿನಾನ್ಸ್ ಮಾಸ್ಟರಿ ಅಥವಾ ಬಿಸ್ನೆಸ್ ಮಾಸ್ಟರಿನ ನೀವು ಪರ್ಚೇಸ್ ಮಾಡಿದ್ರೆ ನಮಗೆ ಸಿಗ್ತಾ ಹೋಗುತ್ತೆ. ಮೇಡಮ್ ನಾವು ಏಂತಕ್ಕೆ ಫಿನಾನ್ಸೇ ತೊಗೋಬೇಕು, ಏಂತಕ್ಕೆ ಬಿಸ್ನೆಸ್ ಮಾಸ್ಟರಿನೇ ತೊಗೋಬೇಕು, ಅದಕ್ಕಿಂತ ಕಡಿಮೆದೇ ತೊಗೋಬೋದಲ್ವಾ ಅಂತ ನೀವು ಅನ್ಕೋಬೋದು. ಸೊ ಏನಪ್ಪ ಅಡ್ವಾಂಟೇಜ್ ಅಂತ ಅಂದರೆ ನಾಳೆ ದಿವಸ ನಿಮ್ಮ ಫ್ರೆಂಡೇ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವೇ ಆಗಿರ್ಬೋದು ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ಸೇ ಆಗಿರ್ಬೋದು, ಅವರು ಕೂಡ ಕೇಳ್ತಾರೆ ಸೊ ನಾನು ಕೂಡ ಇಲ್ಲಿ ಜಾಯ್ನ್ ಆಗಬೇಕು, ಸೊ ನಾನು ಇಲ್ಲಿ ಜಾಯ್ನ್ ಆದರೆ ನನಗೂ ಕೂಡ ತುಂಬ ಲಾಭ ಇದೆ, ನಾನು ಕೂಡ ಜಾಯ್ನ್ ಆಗ್ತೀನಿ ಅಂತ ಅವ್ರೇನಾದರೂ ನಮ್ಮ
ವಾಟ್ ಬಿಸ್ಗುರುಕುಲ್ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ಸೊ ಅವರು ನಮ್ಮ ಹತ್ರ ಜಾಯ್ನ್ ಆಗ್ತೀವಿ ಅಂತ ಹೇಳ್ತಾರೆ. ಸೊ ನೀವೇನು ಮಾಡ್ತೀರಾ, ನಿಮಗೆ ಈ ಕಂಪನಿ ಕಡೆಯಿಂದ ಒಂದು ಲಿಂಕ್ನ ಸೆಂಡ್ ಮಾಡಿರ್ತಾರೆ. ಸೊ ಆ ಲಿಂಕ್ನ ನೀವು ಅವರಿಗೆ ಕಳಿಸ್ತೀರಾ, ಅವರು ಆ ಲಿಂಕ್ನ ಓಪನ್ ಮಾಡಿ ಅವರು ಜಾಯ್ನ್ ಆಗ್ತಾರೆ. ಸೊ ಅವ್ರು ಜಾಯ್ನ್ ಆದಾಗ ಸೊ ನಮಗೆ ಇನ್ಸ್ಟೆಂಟಾಗಿ ಓಕೆ ಸೊ 70% ಅಷ್ಟು ಕಮಿಷನ್ ಬರುತ್ತೆ. ಸೊ ಸಪೋಸ್ ಅವರೇನಾದರೂ ಬಿಸ್ನೆಸ್ ಮಾಸ್ಟರಿ ಅಂದರೆ 20,000ಕ್ಕೆ ಏನಾದರೂ ಅವ್ರು ಜಾಯ್ನ್ ಆದರೆ ನಮಗೆ 14,000 ರುಪೀಸ್ ಅಮೌಂಟ್ ನಮ್ಮ ಅಕೌಂಟಿಗೆ ಬರುತ್ತೆ. ಸೊ 14,000 ರುಪೀಸ್ ಏನಕ್ಕೆ ಬರುತ್ತೆ ಅಂದರೆ 70% ಅಷ್ಟು ಕಮಿಷನ್ನು ನಮಗೇನೆ ಕಂಪನಿಯವರು ಕೊಡ್ತಾ ಇದ್ದಾರೆ. ಸೊ ನೀವೇ ಲೆಕ್ಕ ಹಾಕಿ ನೋಡಿ, 20,000 ರುಪೀಸ್ನ ಏನಾದರೂ ಬೈ ಮಾಡಿದ್ರೆ ನಮಗೆ 14,000 ರುಪೀಸ್ ಬರುತ್ತೆ. ಸಪೋಸ್ ಅವರೇನಾದರೂ ಫಿನಾನ್ಸ್ ಮಾಸ್ಟರಿ ಅಂದರೆ 15,000 ಏನಾದರೂ ಅವ್ರು ತೊಗೊಂಡ್ರೆ ನಮಗೆ 10,000 ಇನ್ಕಮ್ ಒಂದೇ ದಿವಸದಲ್ಲೇ ಬರುತ್ತೆ. ಮತ್ತು ನೀವು ಇಲ್ಲಿ ಜಾಯ್ನ್ ಆಗೋದ್ರಿಂದ ಏನೆಲ್ಲ ಅಡ್ವಾಂಟೇಜ್ ನಿಮಗೆ ಸಿಗುತ್ತೆ ಅಂತಂದರೆ, ಸೊ ನೀವೇನಾದರೂ ನನ್ನ ಹತ್ರ ಏನಾದರೂ ಎನ್ರೋಲ್ ಆದರೆ ನಾನು ಕೂಡ ವೀಕ್ಲಿ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ಮೇಯ್ನಾಗಿ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ನಾನು ನಿಮಗೆ ಟೀಚ್ ಮಾಡ್ತೀನಿ. ಓಕೆ, ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಅದನ್ನು ನೀವು ನನ್ನ ಹತ್ರ ಕೇಳಿ ತಿಳ್ಕೊಬೋದು. ಆಮೇಲೆ ನಿಮಗೆ ಫ್ರೀಯಾಗಿ ನಾನು ಮೆಂಟರ್ಶಿಪ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಅದು ಒಂದು ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ. ಸೊ ಇದಕ್ಕೆ ನಾನು ಯಾವುದೇ ರೀತಿ ಚಾರ್ಜಸ್ನ ಮಾಡೋದಿಲ್ಲ. ಸೊ ನನ್ನ ಲೀಡ್ಸಿಗೆ ನನ್ನ ಕಡೆಯಿಂದ ನಾನು ಹೆಲ್ಪ್ ಮಾಡ್ತೀನಿ. ಸೊ ಇನ್ನೊಂದು ಏನಪ್ಪ ಹೇಳಬೇಕು ಅಂತಂದರೆ ಬಿಸ್ಗುರುಕುಲಲ್ಲಿ 100% ನಮಗೆ ಬಿಸ್ಗುರುಕುಲ್ ಸಪೋರ್ಟ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಏನಂತಂದರೆ ನಮಗೆ ಮಾರ್ನಿಂಗ್ 9 o'clock ಹಿಡಿದು ಈವ್ನಿಂಗ್ 6 o'clockವರೆಗೂ ಅವೈಲೇಬಲ್ ಇರ್ತಾರೆ. ಸೊ ನಮ್ಗೆ ಏನೇ ಒಂದು ಡೌಟ್ಸ್ ಇರಲಿ, ಏನೇ ಒಂದು ಪ್ರಾಬ್ಲಮ್ ಇರಲಿ, ಇಮ್ಮಿಡಿಯೇಟಾಗಿ ಅವರು ಕ್ಲಿಯರ್ ಮಾಡಿಕೊಡ್ತಾರೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಕೆಲವರು ಎಲ್ಲೋ ಹೊರಗಡೆ ಸೇರ್ಕೊಂಡಿರ್ತಾರೆ, ಬೇರೆಯವ್ರ ಹತ್ರ ಸೇರ್ಕೊಂಡಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಮೇಡಮ್ ನನಗೂ ಕೂಡ ಮೆಂಟರ್ಶಿಪ್ ಕೊಡಿ ಅಂತ ಕೇಳ್ತಾರೆ. ಸೊ ನಾನು ಅವರಿಗೆ ಯಾವುದೇ ರೀತಿ ಮೆಂಟರ್ಶಿಪ್ನ ನಾನು ಕೊಡೋದಕ್ಕಾಗೋದಿಲ್ಲ. ನನ್ನ ಹತ್ರ ಸೇರಿಕೊಂಡ್ರೆ ಮಾತ್ರ ನಾನು ಅವರಿಗೆ ಮೆಂಟರ್ಶಿಪ್ನ ಫ್ರೀಯಾಗಿ ಕೊಡ್ತೀನಿ. ಬಟ್ ಅವ್ರು ಬೇರೆ ಕಡೆಯಿಂದ ಬಂದು ನನ್ನ ಹತ್ರ ಜಾಯ್ನ್ ಆಗ್ತೀನಿ, ನಾನು ಕೂಡ ಜಾಯ್ನ್ ಆಗಬೇಕು, ನಾನು ಕೂಡ ಕಲಿತೀನಿ, ನನಗೆ ಮೆಂಟರ್ಶಿಪ್ ಕೊಡಿ ಅಂತಂದರೆ ಅದು ಇಲ್ಲಿ ಸಾಧ್ಯ ಆಗಲ್ಲ. ಓಕೆ, ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ ಕಂಪನಿನಲ್ಲಿ ಯಾವುದೇ ರೀತಿ ನಮಗೆ ಏಜ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಆಮೇಲೆ ಕ್ವಾಲಿಫಿಕೇಷನ್ ಕೂಡ ಕೇಳೋದಿಲ್ಲ. ಸೊ 10th ಪಾಸ್ ಆಗಿರೋರಿಂದ ಕೂಡ ಇಲ್ಲಿ ವರ್ಕ್ ಮಾಡ್ಬೋದು. ಆಮೇಲೆ ಯಾವುದೇ ರೀತಿ ಅನ್ಲಿಮಿಟೆಡ್ ಥರ ಇರುತ್ತೆ, ಯಾವುದೇ ರೀತಿ ಏಜ್ ನಮಗೆ ಇಷ್ಟೇ ಏಜು ಕ್ವಾಲಿಫಿಕೇಷನ್ ಇರಬೇಕು ಅಥವಾ ಇಷ್ಟೇ ಏಜ್ ಫಿಕ್ಸ್ಡ್ ಏಜ್ ಅವ್ರು ಮಾತ್ರ ವರ್ಕ್ ಮಾಡಬೇಕು ಅನ್ನೋಂಥದ್ದು ಇರಲ್ಲ. ಸೊ ನೀವು ಯಾರೇ ಆಗಿದ್ರು ಕೂಡ ನೀವು ಇಲ್ಲಿ ಆರಾಮಾಗಿ ವರ್ಕ್ ಮಾಡ್ಬೋದು. ಜಸ್ಟ್ ನಿಮಗೆ 10th ಪಾಸ್ ಆಗಿದ್ರೆ ಸಾಕು. ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ನಿಮಗೆ ಇಂಗ್ಲೀಷ್ ಅರ್ಥ ಆಗಬೇಕು. ಓಕೆ, ಸೊ ನಿಮಗೆ ಅಂಥ ಒಂದು ಹೈಫೈ ಇಂಗ್ಲೀಷ್ ಬರೋದಿಲ್ಲ ಮೇಡಮ್ ನನಗೆ ಅಂತ ಅನ್ನೋರಾದರೂ ಪರವಾಗಿಲ್ಲ, ನಿಮಗೆ ಅರ್ಥ ಆಗಬೇಕು. ಜಸ್ಟ್ ನಿಮಗೆ ಕನ್ನಡದಲ್ಲೇ ನೀವು ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ನಿಮಗೆ ಇಂಗ್ಲೀಷ್ ಅರ್ಥ ಆದರೆ ಇಲ್ಲಿ ನೀವು ಈ ಕಂಪನಿನಲ್ಲಿ ಆರಾಮಾಗಿ ಕೆಲಸ ಮಾಡಿಕೊಂಡು ಹೋಗ್ಬೋದು. ಹೇಳಬೇಕು ಅಂತಂದರೆ ಕಂಪನಿ ಕಡೆಯಿಂದ ನಮಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ಗಳು ನಮಗೆ ಸಿಗ್ತಾ ಇದ್ದಾವೆ. ಒಂದು ಟ್ರಿಪ್ಸ್ ಆಗಿರ್ಬೋದು ಅಥವಾ ಒಂದು ನ್ಯಾಷನಲ್ ಟ್ರಿಪ್ ಆಗಿರ್ಬೋದು, ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಆಗಿರ್ಬೋದು, ಅವರು ಫ್ರೀಯಾಗಿ ನಾವಿರೋ ಕಡೆಯಿಂದನೇ ₹1 ಕೂಡ ಖರ್ಚು ಮಾಡಿಸ್ತೇನೆ ಅವರು ನಮ್ಮನ್ನು ಟ್ರಿಪ್ಗೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಅಲ್ಲಿ ಒಂದು 5 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ. ಇದಕ್ಕೆಲ್ಲ ನಾವೇನು ಮಾಡಬೇಕು ಅಂತಂದರೆ ಜಸ್ಟ್ ನಾವು ಅವ್ರು ಕೊಟ್ಟಿರೋವಂಥ ಟಾರ್ಗೆಟ್ಸ್ನ ರೀಚ್ ಮಾಡಿದ್ರೆ ಸೊ ನಾವು ಇದನ್ನೆಲ್ಲ ಎಂಜಾಯ್ ಮಾಡ್ಬೋದು. ಸೊ ಇದೆಲ್ಲ ನಮಗೆ ಕಂಪನಿ ಕಡೆಯಿಂದ ಕೊಡ್ತಾ ಇರೋವಂಥ ಒಂದೊಂದು ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಯಾವುದೇ ರೀತಿ ಸ್ಕಿಪ್ ಮಾಡಿಲ್ಲ ಅಂತಂದರೆ ಇಲ್ಲೇ ಅರ್ಥ ಆಗುತ್ತೆ ನೀವು ಎಷ್ಟು ಸೀರಿಯಸ್ ಆಗಿದ್ದೀರಾ ನಿಮ್ಮ ಲೈಫ್ ಬಗ್ಗೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಏನಂತಂದರೆ ನೀವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ಸೊ ಕಂಪನಿ ಬಗ್ಗೆ ಡೀಟೇಲ್ಸ್ನ ನೀವು ತಿಳ್ಕೊಂಡಿದ್ದೀರಾ. ಸೊ ನಾನು ಕೂಡ ಪ್ರತಿಯೊಂದು ಡೀಟೇಲ್ನು ನಿಮಗೆ ಹೇಳಿದ್ದೀನಿ. ಹೇಗೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಮಾಡ್ಬೋದು, ಯಾವ್ಯಾವ ಥರ ಕೆಲಸ ಇರುತ್ತೆ, ಯಾವ್ಯಾವ ಥರ ಇನ್ಕಮ್ ಬರುತ್ತೆ, ಸೊ ಎಷ್ಟೆಷ್ಟು ಪ್ರೈಸಸ್ ಇರುತ್ತೆ, ಇದನ್ನೆಲ್ಲ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ನೀವು ತಿಳ್ಕೊಂಡು ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ನನಗೇನಾದರೂ ಸ್ವಲ್ಪ ಏನೋ ಒಂದು ಡೌಟ್ ಇದೆ ಮೇಡಮ್ ನನಗೆ ಇನ್ನೂ ಕ್ಲಾರಿಟಿ ಬೇಕು ಅನ್ನೋರಾದರೆ ಸೊ ನನಗೆ ಮೆಸೇಜ್ ಆದರೂ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಟ್ರೈ ಟು ಜಾಯಿನ್ ಅಂತ ಹೇಳ್ತೀನಿ. ಯಾಕಂದರೆ ಯಾರಿಗೆ ಎಷ್ಟೇ ಸೋರ್ಸ್ ಆಫ್ ಇನ್ಕಮ್ ಇದ್ದರೂ ಕೂಡ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅನ್ನೋದಿದ್ರೆ ಸೊ ನಮ್ಮ ಒಂದು ಲೈಫಿಗೆ ಆಮೇಲೆ ನಮಗೆ ಸೆಕ್ಯೂರಿಟಿಗೆ ಪ್ರತಿಯೊಂದಕ್ಕೂ ನಮಗೆ ಯೂಸಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.